ಕೂಡ ಡಿಜಿಟಲ್ ಪೇಮೆಂಟ್, ಡಿಜಿಟಲ್ ಪಾವತಿ, UPI ಪಾವತಿ ಎಲ್ಲ ಮಾತಾಡ್ತಾ ಇದ್ರಲ್ಲ. ಕಳೆದ ಒಂದು ವಾರದಲ್ಲಿ 10 ದಿನಗಳು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. UPI ನಿಮಗೆ ಅದು ಅನುಭವ ಆಗಿರಬಹುದು. ಅಯ್ಯೋ ಅದೆಲ್ಲೋ ಏನೋ ತೊಗೊಂಡೆ 20 ರೂಪಾಯಿಗೆ, ಫೋನ್ಪೇ ಮಾಡ್ತಾ ಇದ್ದೀನಿ, ಗೂಗಲ್ ಪೇ ಮಾಡ್ತಾ ಇದ್ದೀನಿ, ಯಾವುದು ತೊಗೊಳ್ತಾನೆ ಇಲ್ಲ ದುಡ್ಡು. ನೋಡಿದ್ರೆ ಪರ್ಸಲ್ಲಿ ಬೇರೆ ಅಂತ ದುಡ್ಡಿರಲಿಲ್ಲ ಅವತ್ತು. ಕ್ಯಾಶ್ ಕರೆನ್ಸಿ, ಆ ಕರೆನ್ಸಿ ನನ್ನ ಬಳಿ ಇರಲಿಲ್ಲ. ಡಿಜಿಟಲ್ ಪೇಮೆಂಟ್ ತಾನೇ, ಹಾಲು ತರಕ್ಕೆ ಹೋದ್ರೂ ಸಮಸ್ಯೆ ಆಗ್ತಾಯಿದೆ. ಯಾರಿಗೂ ಒಂದು 1000 ರೂಪಾಯಿ ದುಡ್ಡು ಹಾಕೋಣ ಅಂತ ಹೋದೆ, ಆಗ್ತಾನೇ ಇಲ್ಲ. ಅಯ್ಯೋ ಓಲಾ ಒಬ್ಬರು ಬುಕ್ ಮಾಡಿಬಿಟ್ಟಿದ್ದೆ ನಾನು, ಅವನು ದುಡ್ಡು ಹಾಕಕ್ಕೆ ಹೋಗ್ತಾ ಇದ್ದ ದುಡ್ಡೇ ಇಲ್ಲ. ಏನಪ್ಪ ಹಿಂಗಾಯ್ತಲ್ಲ ಅಂತ ಬಂದಾಗ ಕೆಲವು ಬಾರಿ 2 ಗಂಟೆ, 1 ಗಂಟೆ, 3 ಗಂಟೆ ಈ ಥರ ಸಮಸ್ಯೆಯಾಗಿ UPI ಪಾವತಿ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಆಗಿತ್ತು. ಪೇಮೆಂಟ್ ಮಾಡೋಕ್ಕೆ ಆಗಿಲ್ಲ ಅವ್ರಿಗೆ. ಪೇಟಿಎಮ್ಮು ಆಗ್ತಾಯಿಲ್ಲ, ಫೋನ್ಪೇನೂ ಆಗ್ತಾಯಿಲ್ಲ, ಗೂಗಲ್ ಪೇನೂ ಆಗ್ತಾಯಿಲ್ಲ, ಭೀಮ್ ಆ್ಯಪ್ ಕೂಡ ಆಗ್ತಾಯಿಲ್ಲ. ಅಂದರೆ ಮಾಡೋದೇನು ಕತೆ? ಜನ ಇವಾಗ ಅದಕ್ಕೆ ಒಗ್ಗಿಬಿಟ್ಟಿದ್ದಾರೆ. ಕ್ಯಾಶ್ ತೊಗೊಂಡು, ಮೊದಲೆಲ್ಲ ಕ್ಯಾಶ್ ಇಲ್ವಾ, ATM ಹೋಗಪ್ಪ, ಡ್ರಾ ಮಾಡ್ಕೋ, 1000 ಬೇಕಾ, 2000 ಬೇಕಾ, 3000 ಬೇಕಾ ಇತ್ತು. ಈಗೇನಿಲ್ಲ, ಬರೀ ಮೊಬೈಲ್ ಫೋನ್ ಕ್ಯಾರಿ ಮಾಡ್ಕೊಂಡ್ರೆ ಸಾಕೀಗ. ಎಲ್ಲದಕ್ಕೂ ಮೊಬೈಲ್ ಫೋನ್ ಸಾಕು. ಮೊಬೈಲ್ ಫೋನ್ ನಂಬ್ಕೊಂಡು ಕ್ಯಾಬ್ ಹತ್ಬಿಡ್ತಾರೆ. ಇಳಿದಾಗ ಪೇ ಮಾಡಿ ಅಂತ ಹೇಳಿದ್ರೆ, ಅಯ್ಯೋ ಕ್ಯಾಶ್ ಇಲ್ವಲ್ಲಪ್ಪ ಅಂದರೆ ಅದು UPI ವ್ಯವಸ್ಥೆ ಆಗ್ತಾಯಿಲ್ಲ. ಈ ವ್ಯವಸ್ಥೆಗೆ ಏನಾಗಿದೆ? ಎಂಟೈರ್ UPI ವ್ಯವಸ್ಥೆ ಇಂಡಿಯಾದಲ್ಲಿ ಅಪಾಯಕ್ಕೆ ಸಿಕ್ಕಾಕೊಂಡಿದೆಯಾ? ಇತ್ತೀಚೆಗೆ ಪದೇ ಇದು ಕ್ರ್ಯಾಶ್ ಆಗ್ತಾಯಿದೆ ಅಥವಾ ಹ್ಯಾಂಗ್ ಆದಂಗೆ ಆಗ್ತಾಯಿದೆ. ಇದು ಯಾಕೆ? 15 ದಿನಗಳಲ್ಲಿ 3 ಬಾರಿ UPI ಸಿಸ್ಟಮ್ ಅಸ್ತವ್ಯಸ್ತವಾಗಿದೆ, ಸರಿಯಾಗಿ ವರ್ಕ್ ಮಾಡಿಲ್ಲ ಅದು. ಭಾರತದಲ್ಲಿ 2016 ಏಪ್ರಿಲ್ ತಿಂಗಳಿಂದ 2016 ಇನ್ನು 1 ವರ್ಷ ಬಂದರೆ 10 ವರ್ಷ ಆಗುತ್ತೆ UPI ಪ್ರಾರಂಭವಾಗಿ. 2025 ನಾವಿದ್ದೀವಿ. 2026 ಏಪ್ರಿಲ್ ಬಂದರೆ 10 ವರ್ಷ ಆಗುತ್ತೆ. ಈಗ 9 ವರ್ಷ ಆಗಿದೆ. ಈಗ 9 ವರ್ಷಗಳಿಂದ ಅಡಚಣೆ ಇಲ್ಲದೆ ನಡೀತಾ ಇತ್ತು ಡಿಜಿಟಲ್ ಪಾವತಿ. ಪ್ರಪಂಚದಾದ್ಯಂತ ಖ್ಯಾತಿ ಗಳಿಸಿದೆ ಭಾರತದ UPI ಸಿಸ್ಟಮ್. ಪ್ರತಿದಿನ ದೇಶದಲ್ಲಿ 60 ಕೋಟಿ ಜನ ಹಣದ ಪಾವತಿಗೋಸ್ಕರವಾಗಿ UPIನ ಬಳಸ್ತಾ ಇದ್ದಾರೆ. UPI ಹಣದ ಪಾವತಿಯ ಒಂದು ಮೋಡ್ ಈ ದೇಶದಲ್ಲಿ ಚೇಂಜ್ ಆಯಿತು. ಎಲ್ಲ ಕಡೆ ಕ್ಯಾಶ್ ಪೇ ಮಾಡ್ತಾಯಿದ್ರು, ಹಣ ATM ಹೋಗಬೇಕಾಯಿತು ಡ್ರಾ ಮಾಡ್ತಾಯಿದ್ರು, ಕ್ಯಾಶನ್ನು ಪೇ ಮಾಡ್ತಾಯಿದ್ರು. ಕೆಲವು ಕಡೆ ಕಾರ್ಡನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾಯಿದ್ರು. ಈ ಕಾರ್ಡ್ನ ಅವಶ್ಯಕತೆಯೂ ಇಲ್ಲ ಈಗ. ಹಾಗೆಯೇ ನೀವು ಆ್ಯಪ್ಗಳ ಮೂಲಕವಾಗಿ ಪೇ ಮಾಡಬಹುದು. 60 ಕೋಟಿ ಜನ ಅದನ್ನು ಬಳಸ್ತಾ ಇದ್ದಾರೆ. ಪ್ರತಿ ಗಂಟೆಗೆ 2.5 ಕೋಟಿಗಿಂತ ಹೆಚ್ಚು ಜನ ಇದರಲ್ಲಿ ವಹಿವಾಟು ಪ್ರತಿ ಗಂಟೆಗೆ 2.5 ಕೋಟಿ ರೂಪಾಯಿಗಳ ಒಂದು ವಹಿವಾಟನ್ನು ಮಾಡ್ತಾ ಇದ್ದಾರೆ. 2.5 ಕೋಟಿ, 1 ಗಂಟೆ ಕಳೆದ್ರೆ 2.5 ಕೋಟಿ ರೂಪಾಯಿಗಳ ವ್ಯವಹಾರ ಡಿಜಿಟಲ್ ಪಾವತಿಲಿ ಆಗಿರುತ್ತೆ ಅಂತ. ಭಾರತದಲ್ಲಿ ದಿನಕ್ಕೆ 80,000 ಕೋಟಿ ರೂಪಾಯಿ ವಹಿವಾಟಾಗುತ್ತೆ. ಇಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಮೂಲಕ ವಹಿವಾಟನ್ನು ಮಾಡ್ತಾರೆ. ಯಾವಾಗ ಎಷ್ಟು ಗಂಟೆ ಸ್ಥಗಿತ ಆಗಿತ್ತು ಅಂತ ನೋಡಿದ್ರೆ ಮಾರ್ಚ್ 26, 2025 3 ಗಂಟೆ ಸ್ಟಾಪ್ ಆಗಿತ್ತು. 3 ಗಂಟೆಗಳ ಕಾಲ ಸ್ಟಾಪ್ ಆಗಿತ್ತು 26ನೇ ತಾರೀಕು ಮೊನ್ನೆ. ಏಪ್ರಿಲ್ 2, 2025 ಹಲವಾರು ಗಂಟೆಗಳ ಕಾಲ ಬಂದಾಗಿತ್ತು. ಜನ ಪರದಾಡಿದ್ದು. ಅಕಸ್ಮಾತ್ ಪ್ಯಾರ್ಲಲ್ಲಿ ಕ್ಯಾಶ್ ಇಟ್ಕೊಂಡಿದ್ರೆ ಪರವಾಗಿಲ್ಲ, ಕ್ಯಾಶ್ ಇಲ್ಲ ಅಂದರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹಣ ಇಟ್ಕೊಳ್ಳಿ ನೀವು. ಹಣವನ್ನು ಯಾವತ್ತೂ ಇದೇನು ಬಿಡ್ರಿ ಓಲ್ಡ್ ಮಾಡಲ್ಲು, ನೀವು ಆಧುನಿಕ ವ್ಯವಸ್ಥೆ ವಿರೋಧಿನ, ಹಾಗಲ್ಲ. ದೊಡ್ಡ ಎಕನಾಮಿಸ್ಟ್ಗಳು ಹೇಳ್ತಿರ್ತಕ್ಕಂಥ ಮಾತು, ಹಣವನ್ನು ನೀವು ಸ್ಪರ್ಶಿಸಿ ಪಾವತಿ ಮಾಡಿ, ಆಗ ನಿಮ್ಗೆ ಅದರ ಬೆಲೆ ಗೊತ್ತಾಗುತ್ತೆ ಅಂತ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ಇದನ್ನು. ಹಣವನ್ನು ಸ್ಪರ್ಶಿಸಿ, ಟಚ್ ಮಾಡಿ ಹಣನ. 100 ರೂಪಾಯಿ ನೋಟಿದು, 500 ರೂಪಾಯಿ ನೋಟಿದು, 10,000 ರೂಪಾಯಿ ಕೊಡ್ತಾಯಿದ್ದೀನಿ ನಾನೊಬ್ಬರಿಗೆ. ಈ ಕೊಟ್ಟು ನೋಡಿ, 10,000 ಕೊಟ್ಟನೇನಪ್ಪ ನಾನು ಇದಕ್ಕೆ. ಬಟ್ಟೆ ಶಾಪಿಂಗ್ ಹೋಗಿದ್ದೆ, 10,000 ರೂಪಾಯಿ ಆಗಿದೆ ರೀ ಎಲ್ಲ ಬಟ್ಟೆ ಸೇರಿಸಿ ಅಂದಾಗ 500 ರೂಪಾಯಿ ನೋಟುಗಳನ್ನು, 500 ರೂಪಾಯಿ ನೋಟು, 20 ನೋಟುಗಳನ್ನು ನೀವು ಈ ಥರ ಫೀಲ್ ಮಾಡಿ ಎಣಿಸಿ ಅವ್ರ ಕೈಗಿಡಿ. ಇಷ್ಟು ಖರ್ಚು ಮಾಡಿದ ನಾನು, ಅಯ್ಯೋ ಅಂತ ಒಂದು ಫೀಲ್ ಆಗುತ್ತೆ ಅವಾಗ. ಅದರ ಬದಲಿಗೆ UPI ಪಾವತಿ ಮಾಡಿ ನೋಡಿ ನೀವು, 10,000 ರೂಪಾಯಿ, ನಿಮ್ಗೆ ಅದು ಫೀಲೂ ಆಗಿರಲ್ಲ. ಅದು ಟಣ್ ಅಂತ ಒಂದು ಸೌಂಡ್ ಬರುತ್ತೆ ಅಷ್ಟೇ, ಮುಗೀತು, ಪಾವತಿ ಆಯಿತು ಅಂತೇಳಿ. ಎಕನಾಮಿಕ್ಸ್ಗಳು ಹೇಳೋದನ್ನೇ, ನಿಮ್ಗೆ ಆ ಥರ ದುಡ್ಡನ್ನು ಮುಟ್ಟಿ ನೀವು ಅದನ್ನು ಪಾವತಿ ಮಾಡ್ತೀರಲ್ಲ, ಆಗ ಮುಂದಿನ ಸಂದರ್ಭಗಳಲ್ಲಿ ನೀವು ಹಣವನ್ನು ಹಿಟ್ಟಿಗೆ ಸಿಗುತ್ತೆ. ನಿಮಗೆ ಹಣ ಸ್ವಲ್ಪ ಕಡಿಮೆ ಖರ್ಚು ಮಾಡ್ತೀರಾ, ಉಳಿತಾಯದ ಕಡೆ ಗಮನ ಕೊಡ್ತೀರಾ ಅಂತ. ಏಪ್ರಿಲ್ 12ಕ್ಕೂ 3-4 ಗಂಟೆ ಬಂದಾಗಿದೆ ಇದು. ಈಗ UPI ಪಾವತಿ ಮೇಲೆ ಅವಲಂಬಿತರಾಗಿದ್ದಾರಲ್ಲ, ಅವ್ರ ಗತಿ ಏನು ಅಂತ ಪ್ರಶ್ನೆ ಇದೆ. ಸಮೋಸ ತಿಂದು ದುಡ್ಡು ಕೊಡೋಕ್ಕಾಗದೇ ಅಂಗಡಿ ಬಳಿ ಕ್ಯೂ ನಿಂತಿದ್ರು. ಸಲೂನ್ ಅಂಗಡಿಗಳಲ್ಲೂ ಇದೇ ಕಥೆ, ರೈಲ್ವೆ ಸ್ಟೇಷನ್ ಇದೇ ಕಥೆ, ಬಸ್ ಟಿಕೆಟ್ ಕಾಯ್ದಿರಿಸೋಕ್ಕೂ ಆಗ್ತಾ ಇಲ್ಲ, ಪರದಾಟ ನಡೆದಿದೆ. ಹಾಗಾಗಿ ಇದು ಆದಷ್ಟು ಬೇಗ ಇದು ಸರಿ ಹೋಗಬೇಕು ಅಂತ.